ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಸಾಂಬಾರು ಸೊಪ್ಪು, ಮತ್ತು ಈ ಕಡೆ ಕಾಯಿ, ಖಾರದ ಪುಡಿ, ಸಾಂಬಾರದ ಪುಡಿ, ಚಕ್ಕೆ ಇಷ್ಟನ್ನು ಎತ್ತಿಡ್ಕೊಂಡು ನೆಕ್ಸ್ಟ್ ಇದೆಲ್ಲನೇ ಎತ್ತಿಟ್ಕೊಂಡಾದ್ಮೇಲೆ ಒಂದು ಜಾರ್ ತಗೊಂಡು ಆ ಜಾರ್ಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನೆಲ್ಲ ಹಾಕಿ ಒಂದು ಲೋಟ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಜಾರ್ಗೆ ಕಾಯಿ, ಖಾರದ ಪುಡಿ, ಸಾಂಬಾರು ಪುಡಿ, ಚಕ್ಕೆ, ನೀವು ಬೇಕಾದರೆ ಕಡಲೆ ಬೇಕಾದರೆ ಹಾಕೋಬೋದು. ನಾನು ಕಡಲೆ ಇಲ್ಲ ಹಾಕಿಲ್ಲ. ಅದನ್ನೆಲ್ಲನೂ ಬೇರೆ ಜಾರ್ಗೆ ಹಾಕಿ ಅದನ್ನು ನೀಟಾಗಿ ಮತ್ತು ಸಣ್ಣಕ್ಕೆ ಸ್ಟವ್ ಹಚ್ಚಿ ಅದಾದ್ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ನೆಕ್ಸ್ಟ್ ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ರುಬ್ಬಿದ್ದ ಮಜ್ಜಿಗೆ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ರುಬ್ಬಿದ್ಮೇಲೆ ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಿಶಿನದ ಪುಡಿ ಹಾಕಬೇಕು. ಅರಿಶಿನದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗಲೇ ಮತ್ತೆ ಬೇಯಿಸ್ಕೊಂಡಿದ್ದು ಬೋಟಿ ಕಡಲೆಕಾಳು 3 ವಿಷಲ್ ಹೊಡೆಸ್ಕೊಂಡು ಎತ್ತಿಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಹಾಕಬೇಕು. 3 ವಿಷಲ್ ಹೊಡೆಸ್ಬೇಕು, ಇಲ್ಲಾಂದರೆ 4 ವಿಷಲ್ ಹೊಡೆಸ್ಬೇಕು. ಇದು 3 ವಿಷಲ್ ಹೊಡೆಸ್ಬಿಟ್ಟು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೋಟಿ ಮತ್ತು ಖಾರ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಖಾರ ಚೆನ್ನಾಗಿ ಹೊಂದ್ಕೋಬೇಕಲ್ವ, ಅದಕ್ಕೆ ಹೊಂದ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪೆಲ್ಲ ಅದಕ್ಕೆ ಹಿಡ್ಕೋಬೇಕಲ್ವ, ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ತೊಳೆದ್ಬಿಟ್ಟು ಅದಕ್ಕೆ ಹಾಕಬೇಕು. ತೊಳೆದು ನೀಟಾಗಿ ತೊಳ್ಕೊಂಡಿರ್ಬೇಕು. ತೊಳೆದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ.
ಚೆನ್ನಾಗೆಲ್ಲ ಬೆಂದಮೇಲೆ ಅದು ಖಾರದ ಪುಡಿ ಸಾಂಬಾರು ಪುಡಿ ಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಜಾರಲ್ಲಿ ನೀಟಾಗಿ ತೊಳೆದು ಜಾಸ್ತಿ ನೀರು ಹಾಕ್ಬಾರ್ದು. ಅದನ್ನು ಎಷ್ಟು ತೊಳೆದಿರ್ತೀವೋ ಅಷ್ಟೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಚೆನ್ನಾಗಿ ಮಾಡಿದ್ಮೇಲೆ ಸಾಂಬಾರು ಸೊಪ್ಪನ್ನು ಅದಕ್ಕೆ ಹಾಕಬೇಕು. ಸಾಂಬಾರು ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗೆಲ್ಲ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದಕ್ಕೆ ಚೆನ್ನಾಗೆಲ್ಲ ಮಾಡಿದ್ಮೇಲೆ ಕುಡ್ಲನ್ನು ಕಾಸಿ ಅದಕ್ಕೆ ಹಾಕ್ತೀವಿ. ಏನಕ್ಕಪ್ಪ ಅಂದರೆ ತಿಂದಾಗ ಹೊಟ್ಟೆ ನೋವು ಏನು ಬರಬಾರ್ದು ಅಂತ. ಸೊ ಹೊರಗಡೆಯಿಂದ ತಂದಿರ್ತೀವಲ್ವ, ಅದಕ್ಕೋಸ್ಕರ ನಾವು ಹಳ್ಳಿ ಕಡೆ ಇದನ್ನು ಮಾಡ್ತೀವಿ. ಆ ಥರ ಏನಾದ್ರು ಅದಕ್ಕೆ ಇದಾಗಿದ್ದರೆ ಕುಡ್ಲೆಗೆ ಅಂಟ್ಕೊಂಡಿರ್ತೀವಿ, ಅದನ್ನು ಆಚೆಗೆ ಎತ್ಬಿಡ್ತೀವಿ. ಸೊ ಅದು ಹಾಕಿದ್ರೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ನ ಮುಚ್ಚಳ ಹಾಕಿ ವಿಷಲ್ ಬರಬೇಕು. ಒಂದು 2 ವಿಷಲ್ 3 ವಿಷಲ್ನ ಕೂಗಿಸ್ಬೇಕು. ಬೋಟಿ ಗೊಜ್ಜು ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮುದ್ದೆಗೆ ಚಪಾತಿಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ.